ನೋಡಿ, ಕರ್ನಾಟಕದಲ್ಲಿ 2 ಹಂತದಲ್ಲೂ ಕೂಡ ಲೋಕಸಭಾ ಚುನಾವಣೆ ಆಗಿದ್ದಾಯಿತು. ಮತದಾನ ಅಂತೂ ಈಗ ಮುಕ್ತಾಯ ಆಗಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಮತಯಂತ್ರಗಳು ಭದ್ರವಾಗಿದ್ದಾವೆ. ಮತದಾರರು ತಾವು ಚಲಾಯಿಸಿದಂಥ ಮತಗಳೇನಿದ್ದಾವೆ, ಅಮೂಲ್ಯವಾದಂಥ ಮತಗಳು ಯಂತ್ರಗಳಲ್ಲಿದ್ದಾವೆ. ಆ ಯಂತ್ರಗಳು ಈಗ ಸ್ಟ್ರಾಂಗ್ ರೂಮ್ ಅನ್ನ ಸೇರಿದ್ದಾವೆ. ಬೆಳಗಾವಿ, ಚಿಕ್ಕೋಡಿ ಲೋಕಸಭೆಯ ಮತಯಂತ್ರಗಳು ಸ್ಟ್ರಾಂಗ್ ರೂಮ್ಗೆ ಶಿಫ್ಟ್ ಆಗಿದ್ದಾವೆ. ಮತಯಂತ್ರಗಳು ಈಗ ಭದ್ರವಾಗಿದ್ದಾವೆ. ಮತಯಂತ್ರಗಳು ಇರುವಂತಹ ಸ್ಟ್ರಾಂಗ್ ರೂಮ್ಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ವಹಿಸಲಾಗಿದೆ. ಚುನಾವಣಾ ಅಧಿಕಾರಿ ನಿತೇಶ್ ಪಾಟೀಲ್ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ಗೆ ಸೀಲ್ ಒತ್ತಲಾಗಿದೆ. 3 ಹಂತದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. 24 ಗಂಟೆಗಳ ಕಾಲ ಸಿಸಿಟಿವಿ ಕಣ್ಗಾವಲು ಇರುತ್ತೆ. ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿದೆ. ಫಲಿತಾಂಶ ಪ್ರಕಟವಾಗುವಂಥದ್ದು ಜೂನ್ 4ನೇ ತಾರೀಕು. ಹೀಗಾಗಿ ಅಲ್ಲಿವರೆಗೂ ಮತ ಎಣಿಕೆಯವರೆಗೂ ಕೂಡ ಈ ಮತಯಂತ್ರಗಳೇನಿದ್ದಾವೆ, 2 ಹಂತದಲ್ಲಿ ನಡೆದಂಥ ಚುನಾವಣೆಯ ಮತಯಂತ್ರಗಳು ಭದ್ರವಾಗಿರಬೇಕಾಗುತ್ತೆ. ಜಿಲ್ಲೆ ಬೆಳಗಾವಿಯಲ್ಲಿ ಲೋಕಸಭೆ ಚುನಾವಣೆ ಮತದಾನ ಶಾಂತಿಯುತವಾಗಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಬೆಳಗಾವಿ ಜಿಲ್ಲೆಯ 4524 ಮತಗಟ್ಟೆ ಕೇಂದ್ರಗಳಲ್ಲಿ ಮತದಾನ ಆಗಿದ್ದು, ಅವೆಲ್ಲ ಮತಯಂತ್ರಗಳು ಕೂಡ ಈಗ ಆಯಾ ಒಂದು ಸ್ಟ್ರಾಂಗ್ ರೂಮ್ಗೆ ತಲುಪಿರ್ತಕ್ಕಂಥದ್ದು. ಬೆಳಗಾವಿ ಲೋಕಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಏನು ಮತಗಟ್ಟೆಯಲ್ಲಿರ್ತಕ್ಕಂಥ ಮತಗಟ್ಟೆ ಕೇಂದ್ರಗಳಿದ್ದಾವೋ ಆ ಒಂದು ಮತಗಟ್ಟೆ ಕೇಂದ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮನುಷ್ಯಗಳು ಕೂಡ ಈಗ ಬೆಳಗಾವಿ ಇರ್ತಕ್ಕಂಥ RPD ಕಾಲೇಜಿನ ಈ ಒಂದು ಸ್ಟ್ರಾಂಗ್ ರೂಮ್ಗೆ ತರಲಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಸ್ವತಃ ಇದನ್ನು ಪರಿಶೀಲನೆ ಮಾಡಿ ಇದನ್ನು ಸ್ಟ್ರಾಂಗ್ ರೂಮನ್ನು ಲಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಪ್ರಮುಖವಾಗಿ ಮತಗಟ್ಟೆ ಕೇಂದ್ರ ಅಲ್ಲಿ RD ಕಾಲೇಜಿನಲ್ಲಿ ಇರ್ತಕ್ಕಂಥದ್ದು. ಬನ್ನಿ, ನಮ್ಮ ಜೊತೆ ಮಾತಾಡೋಕ್ಕೆ ಸ್ವತಃ ಜಿಲ್ಲಾಧಿಕಾರಿಗಳಿದ್ದಾರೆ. ಸರ್, ಈಗ ಆಲ್ರೆಡಿ ಎಲ್ಲ ಮತಗಟ್ಟೆ ಕೇಂದ್ರ ಇದ್ದಂಥ ಮತಯಂತ್ರಗಳು ಈಗಾಗಲೇ ಸ್ಟ್ರಾಂಗ್ ರೂಮ್ ಬಂದಿದ್ದಾವೆ. ಯಾವ ರೀತಿ ಪ್ರಕ್ರಿಯೆ ನಡೀತಾ ಇದೆ? ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ 8 ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ನಮ್ಮ EVMsಗಳು BU CU ಮತ್ತು VVPAT ನಮ್ಮ ಕೌಂಟಿಂಗ್ ಸೆಂಟರ್ ಮತ್ತು ಸ್ಟ್ರಾಂಗ್ ರೂಮ್ ಆದ RPD ಕಾಲೇಜ್ಗೆ ಬಂದಿದೆ. ಇವತ್ತು ಎಲ್ಲ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಕ್ಯಾಂಡಿಡೇಟ್ಸ್ ಅವರ ಏಜೆಂಟ್ ಅವರ ಸಮ್ಮುಖದಲ್ಲಿ ಮತ್ತು ಜನರಲ್ ಅಬ್ಸರ್ವರ್ ಸಮ್ಮುಖದಲ್ಲಿ ನಾವು ಅದನ್ನು ಸೀಲ್ ಕೂಡ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಸೀಲಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಸೊ ಎಲ್ಲ ತುಂಬ ಶಾಂತಿಯುತವಾಗಿ ಮತ್ತು ಯಾವುದೇ ಅಹಿತಕರ ಘಟನೆಗಳು ಇಲ್ಲದೆ ನಮ್ಮ ಬೆಳಗಾವಿ ಲೋಕಸಭಾ ಮತ್ತು ಚಿಕ್ಕೋಡಿ ಲೋಕಸಭಾ ಎರಡರದ್ದು ಮತದಾನ ಆಗಿದೆ. ಜೂನ್ 4ಕ್ಕೆ ಮತ ಎಣಿಕೆ ನಡೀತು ಸರ್. ಅಲ್ಲಿವರೆಗೆ ಭದ್ರತೆ ಹೇಗಿರುತ್ತೆ? ಅಲ್ಲಿವರೆಗೂ 3 ಟೈರ್ಗಳಲ್ಲಿ ಭದ್ರತೆ ಇರುತ್ತೆ. ಟೋಟಲ್ ಇವತ್ತು ನಾವು ಈಗ ಸೀಲ್ ಮಾಡಿ ಅವರಿಗೆ ಕೊಟ್ಟುಬಿಟ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF ಏನು ಪ್ಯಾರಾಮಿಲಿಟರಿ ಫೋರ್ಸ್ ಇದೆ, ಅವರು ಒಂದು ಪ್ಲಟೂನ್ ಇದನ್ನು ಅವ್ರದ್ದು ತುಕಡಿ ಇಲ್ಲೇ ಇರುತ್ತೆ. ಒಂದು ಪ್ಲಟೂನ್ ತುಕಡಿಯಿಂದ ಅವರು ಅದನ್ನು ಗಾರ್ಡ್ ಮಾಡ್ತಾರೆ. 2ನೇ ಇದರಲ್ಲಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ದವರು ಮಾಡ್ತಾ ಇದ್ದಾರೆ. ಮತ್ತು 3ನೇ ಹಂತದಲ್ಲಿ ಔಟ್ಸೈಡಲ್ಲಿ ನಮ್ಮ ಸ್ಟೇಟ್ ಪೊಲೀಸ್. ಸೊ 3 ಟೈರ್ ಸೆಕ್ಯೂರಿಟಿ ಇಲ್ಲಿ ಇರುತ್ತೆ. ಸೊ ತುಂಬ ಟೈಟ್ ಸೆಕ್ಯೂರಿಟಿ ಇದೆ. ಸೊ ಒಮ್ಮೆ ಜೂನ್ 4ನೇ ತಾರೀಕಿಗೆ ನಾವು ಇದನ್ನು ಬೆಳಗ್ಗೆ ಮತ್ತೆ 7:15 ನಾವು ಇದನ್ನು ಓಪನ್ ಮಾಡಿ 8 ಗಂಟೆಗೆ ಕೌಂಟಿಂಗ್ ಶುರು ಮಾಡ್ತೇವೆ. ಈಗ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಬೆಳಗಾವಿ ಲೋಕಸಭೆ ಮತ್ತು ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತಗಟ್ಟೆ ಕೇಂದ್ರಗಳಿದ್ದಂಥ ಮತಯಂತ್ರಗಳಿಗಾಗಲೇ ಸ್ಟ್ರಾಂಗ್ ರೂಮ್ ತಲುಪಿರ್ತಕ್ಕಂಥದ್ದು. ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಸ್ಟ್ರಾಂಗ್ ರೂಮ್ಗಳಲ್ಲಿ ಆಯಾ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಏನು ಸ್ಟ್ರಾಂಗ್ ರೂಮ್ಗಳಿದಾವೆ ಆ ಸ್ಟ್ರಾಂಗ್ ರೂಮ್ಗಳಿಗೆ ಈಗ ಸೀಲ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ ಏನು ಜಿಲ್ಲಾ ಚುನಾವಣಾಧಿಕಾರಿಗಳಾದಂಥ ನಿತೇಶ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಮನ್ನು ಈಗಾಗಲೇ ಬೀಗ ಹಾಕಲಾಗಿದೆ. ಆ ಬೀಗವನ್ನು ಹಾಕಿರ್ತಕ್ಕಂಥದ್ದು ಜೊತೆಗೆ ಅದಕ್ಕೆ ಈಗ ಸೀಲ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇವತ್ತು ಹಾಕಿದಂಥ ಸೀಲ್ ಏನಿದೆ ಇದು ಜೂನ್ 4ರಂದು ಬೆಳಗ್ಗೆ 7ವರೆಗೆ ಓಪನ್ ಮಾಡಲಾಗುತ್ತೆ. ಅದು ಅಭ್ಯರ್ಥಿಗಳು ಮತ್ತು ಏಜೆಂಟ್ಗಳ ಸಮ್ಮುಖದಲ್ಲಿ ಒಂದು ಓಪನ್ ಆಗುತ್ತೆ. ಇದನ್ನು ಸ್ಟ್ರಾಂಗ್ ರೂಮನ್ನು ಭದ್ರವಾಗಿ ಇಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಅದ್ರ ಜೊತೆಗೆ 3 ಹಂತದ ಒಂದು ಭದ್ರತೆಯನ್ನು ಇಲ್ಲಿ ಇರ್ತಕ್ಕಂಥದ್ದು. ಮೊದಲನೇ ಹಂತದ ಭದ್ರತೆ ಅಂದರೆ ಸ್ಟ್ರಾಂಗ್ ರೂಮ್ ಬಳಿ ಏನಿದೆ CIF ಪೊಲೀಸ್ ಪಡೆ ಇರುತ್ತೆ. ತದನಂತರ 2ನೇ ಹಂತದಂದರೆ ಭದ್ರತೆಯನ್ನು ಇಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಯಾಕಂದರೆ ಬೆಳಗಾವಿ ಚಿಕ್ಕೋಡಿ 2 ಲೋಕಸಭೆ ಸಾಕಷ್ಟು ತುರುಷ್ನಿಂದ ನಡೆದಿತ್ತು. ಜೊತೆಗೆ ಜಿದ್ದಾಜಿದ್ದಿನ ಒಂದು ಏನು ಪೈಪೋಟಿ ಕೂಡ ಏರ್ಪಟ್ಟಿತ್ತು. ಬೆಳಗಾವಿ ಲೋಕಸಭೆಯಲ್ಲಿ 71% ಒಂದು ಮತದಾನ ಆದರೆ ಚಿಕ್ಕೋಡಿ ಲೋಕಸಭೆಯಲ್ಲಿ 77% ಒಂದು ಮತದಾನ ಆಗಿರ್ತಕ್ಕಂಥದ್ದು. ಕಳೆದ 2019 ಲೋಕಸಭೆ ಚುನಾವಣೆಗಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಒಂದು ಮತದಾನ ಆಗಿದೆ. ಅಂದರೆ ಜಿಲ್ಲಾ ಏನು ಸ್ವೀಪ್ ಕಮಿಟಿಯಿಂದ ಸಾಕಷ್ಟು ಮತದಾರರಲ್ಲಿ ಜಾಗೃತಿ ಮೂಡಿಸೋದಾಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು, ವಿಕಲಚೇತನರಾಗಿರ್ಬೋದು, ಯುವ ಮತದಾರರಾಗಿರ್ಬೋದು, ಎಲ್ಲರನ್ನೂ ಕೂಡ ಒಂದು ಜಾಗೃತಿ ಮೂಡಿಸಿ ಮತದಾನ ಮಾಡೋದಕ್ಕೆ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನಾಗಿತ್ತು. ಅದರ ಪರಿಣಾಮವಾಗಿ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಮತದಾನ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥದ್ದು. ಸ್ಟ್ರಾಂಗ್ ರೂಮ್ ಏನಿದೆ ಸ್ಟ್ರಾಂಗ್ ರೂಮನ್ನು ಸ್ವತಃ ಜಿಲ್ಲಾಧಿಕಾರಿಗಳು ಅದನ್ನು ಸೀಸ್ ಮಾಡ್ತಾರೆ ಅಂತ ಹೇಳ್ಬೋದು. ಏನು ಮತ್ತು ಸ್ಟ್ರಾಂಗ್ ರೂಮ್ ಅದಾವ ಸ್ಟ್ರಾಂಗ್ ರೂಮ್ಗಳನ್ನು
ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಜೊತೆಗೆ ಇಷ್ಟು ಬಿಗಿ ಭದ್ರತೆ ಕೂಡ ನಿಯೋಜಿಸಲಾಗಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್, TV5 ಬೆಳಗಾವಿ.